ಆಸಕ್ತರೆ. ಈ ಸಂದರ್ಭ ಭಾರತದಲ್ಲಿ ಹೀಗೆ ಇದ್ದರೆ ಚಾರಿತ್ರಿಕವಾಗಿಯೂ ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಅವಾಗೆಲ್ಲನೂ. ಇರಲಿ, ನಾನು ಅದನ್ನೆಲ್ಲ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಕೈಲಾಸದಲ್ಲಿ ಇದರ ಚರ್ಚೆ ಆರಂಭವಾಯಿತು. ನಾಸ್ತಿಕತೆ ಎನ್ನತಕ್ಕಂಥದ್ದು ಭಾರತದಲ್ಲಿ ತಾಂಡವಾಡ್ತಾ ಇದೆ. ಆದ್ದರಿಂದ ಪರಮೇಶ್ವರ, ನೀನು ಇದಕ್ಕೆ ಏನಾದರೂ ಮಾಡಬೇಕಪ್ಪ. ಈಶ್ವರ ತನ್ನ ಹತ್ತಿರ ಇದ್ದಂತಹ ಕುಮಾರಸ್ವಾಮಿಯನ್ನು ಕರೆದ. ಕುಮಾರಸ್ವಾಮಿಯನ್ನು ಕರೆದು ಆತನಿಗೆ ಹೇಳಿ, ವೇದದಲ್ಲಿ ಪ್ರಧಾನವಾಗಿ 3 ವಿಧವಾಗಿರತಕ್ಕಂಥ ಚಿಂತನೆಗಳು ಉಂಟು. ಒಂದು ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ. ಈ 3: ಉಪಾಸನಾಕಾಂಡ, ಕರ್ಮಕಾಂಡ, ಜ್ಞಾನಕಾಂಡ. ಕುಮಾರಸ್ವಾಮಿಯನ್ನು ಕುರಿತು ಪರಮೇಶ್ವರ ಹೇಳ್ತಾ ಇದ್ದಾನೆ, ಮಧ್ಯಮಂ ಕಾಂಡಮುದ್ಧರ್ತುಂ ಅನುಜ್ಞಾತೌ ಮಯೈವ ತೌ ಅವತೀರ್ಯಾಂಶತೋ ಭೂಮೌ ಸಂಕರ್ಷಣ ಪತಂಜಲಿ. ಸಂಕರ್ಷಣ ಪತಂಜಲಿ ಬಹಳ ಪ್ರಧಾನವಾದ್ದು. ಪತಂಜಲಿ ಅವತೀರ್ಯಾಂಶತೋ ಭೂಮೌ, ಈ ಭೂಮಿಯಲ್ಲಿ ಹುಟ್ಟಿದ್ದಾರೆ ಕಣಯ್ಯ ಈಗಾಗಲೇ ವೈಷ್ಣವಾಂಶ ಸಂಭೂತರಾಗಿ. ಯಾರು? ಸಂಕರ್ಷಣ ಹಾಗೂ ಪತಂಜಲಿ ಎನ್ನತಕ್ಕವರು. ಪತಂಜಲಿ ಅಂದರೆ ಈ ಮುಂದೆ ಪತಂಜಲಿಗಳು ಯಾವುದನ್ನು ಯೋಗ ದರ್ಶನ ಅಂತ ನಾವು ಕರೆದು ಈಗ ಮಾನ್ಯ ಮಾಡ್ತಾ ಇದ್ದೇವೋ ಆ ಯೋಗ ದರ್ಶನದ ಮೂಲ ಕರ್ತೃಗಳು. ಈ ಪತಂಜಲಿ ಹಾಗೂ ಸಂಕರ್ಷಣ ಅನ್ನತಕ್ಕಂಥವರು ಇಬ್ಬರು ಭೂಮಿಯಲ್ಲಿ ಈಗಾಗಲೇ ಹುಟ್ಟುಬಿಟ್ಟಿದ್ದಾರೆ. ಅನುಜ್ಞಾತೌ ಮಯ ಇವತವು, ನನ್ನ ಅನುಜ್ಞೆಯಿಂದಲೇ ಹುಟ್ಟಿದ್ದಾರೆ. ಅಲ್ಲಿ ಯಾಕಾಗಿ ಹುಟ್ಟಿದ್ದಾರೆ? ಮಧ್ಯಮಂ ಕಾಂಡಮುದ್ಧರ್ತುಂ, ಮಧ್ಯಮ ಕಾಂಡವನ್ನು ಉದ್ಧರಿಸಲಿಕ್ಕಾಗಿ ಹುಟ್ಟಿದ್ದಾರೆ. ಮಧ್ಯಮ ಕಾಂಡ ಅಂದರೆ ಉಪಾಸನಾಕಾಂಡ. ಉಪಾಸನಾಕಾಂಡವನ್ನು ಉದ್ಧರಿಸಲಿಕ್ಕಾಗಿ, ಪುನರುದ್ಧಾರ ಮಾಡಲಿಕ್ಕಾಗಿ ಈಗಾಗಲೇ ಪತಂಜಲಿಗಳು, ಸಂಕರ್ಷಣರು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಪೂರ್ವಕಾಂಡ ಒಂದು ಉಂಟಲ್ಲ, ಕರ್ಮಕಾಂಡ ಅಂತ ಒಂದು ಉಂಟಲ್ಲ, ವಿಶಿಷ್ಟವಾಗಿರತಕ್ಕಂಥ ಕರ್ಮಕಾಂಡ. ಅದೇ 100ಕ್ಕೆ 90 ಜನರ ಮೇಲೆ ಪ್ರಭಾವವನ್ನು ಬೀರಿರತಕ್ಕಂಥ, ಈಗಲೂ ಅಷ್ಟೇ 100ಕ್ಕೆ 98 ಮಂದಿಯ ಮೇಲೆ ಪ್ರಭಾವ ಬೀರಿರತಕ್ಕಂಥದ್ದು ಕರ್ಮಕಾಂಡವೇ. ಅಂದರೆ ವೇದದ ಪೂರ್ವಭಾಗ, ವೇದ ಆ ವೈದಿಕವಾಗಿರತಕ್ಕಂತಹ ಕಾಂಡ ಉಂಟಲ್ಲ ಕರ್ಮಕಾಂಡ. ಕರ್ಮಕಾಂಡ ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡತಕ್ಕ, ವಿಧಿಗಳನ್ನು ರೂಪಿಸತಕ್ಕ ಕಾಂಡ. ಅಂದರೆ ಧರ್ಮಸ್ಥಾಪನೆಯನ್ನು ಮಾಡತಕ್ಕ ಕಾಂಡ. ವೇದ ಅನ್ನೋದ್ರೊಳಗೆ ಏನ್ರಿ ಇದೆ ಅಂದರೆ ಪುರುಷಾರ್ಥ ಚತುಷ್ಟಯದಲ್ಲಿ, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಧರ್ಮದ ಚಿಂತನೆಯನ್ನು, ಧರ್ಮದ ಅರ್ಥವನ್ನು, ಧರ್ಮದ ಅನುಷ್ಠಾನವನ್ನು, ಧರ್ಮದ ಮಾರ್ಗದರ್ಶನವನ್ನು ಹೇಳತಕ್ಕದ್ದೇ ವೇದ. ಹೀಗಾಗಿ ವೇದದಲ್ಲಿ ನಾವು ನೋಡತಕ್ಕಂಥದ್ದು ಧರ್ಮದರ್ಶನವನ್ನು. ಆ ವೇದದ ಆ ಕರ್ಮಕಾಂಡವನ್ನು ವಿಶಿಷ್ಟಂ ಕರ್ಮಕಾಂಡಂ ತ್ವಂ ಉದ್ಧರ ಬ್ರಹ್ಮಣ ಕೃತೆ, ಬ್ರಹ್ಮನಿಂದ ಹೊರಹೊಮ್ಮಿರತಕ್ಕಂತಹ ಕರ್ಮಕಾಂಡವನ್ನು, ವೇದವನ್ನು ತ್ವಂ ಉದ್ಧರ. ಕುಮಾರಸ್ವಾಮಿಗೆ ಪರಮೇಶ್ವರ ಹೇಳ್ತಾ ಇದ್ದಾನೆ, ನೀನು ಹೋಗು, ನೀನು ಭೂಮಿಯಲ್ಲಿ ಹುಟ್ಟಿ ತ್ವಂ ಉದ್ಧರ, ನಿನಗೆ ಸುಬ್ರಹ್ಮಣ್ಯ ಇತಿ ಖ್ಯಾತಿಂ ಗಮಿಷ್ಯಸಿ ತಥೋಧುನಾ. ಸುಬ್ರಹ್ಮಣ್ಯ ಇತಿ ನೀನು ನೋಡಯ್ಯ, ಸುಬ್ರಹ್ಮಣ್ಯ ಅನ್ನತಕ್ಕಂಥ ಖ್ಯಾತಿ ಬರುತ್ತೆ ನಿನಗೆ. ಬಹಳ ಸುಂದರವಾಗಿರತಕ್ಕಂಥ ಹೆಸರು ಸುಬ್ರಹ್ಮಣ್ಯ ಅನ್ನತಕ್ಕಂಥದ್ದು. ಸುಬ್ರಹ್ಮಣ್ಯ ಅಂದರೆ ಕುಮಾರಸ್ವಾಮಿ ಅಂತ. ಸುಬ್ರಹ್ಮಣ್ಯ, ಬ್ರಹ್ಮಣ್ಯ ಅಂದರೆ ಬ್ರಹ್ಮಜ್ಞಾನವನ್ನು ಹೊಂದಿರತಕ್ಕವನು ಅಂತ ಬ್ರಹ್ಮಣ್ಯ ಅಂದರೆ. ಸುಬ್ರಹ್ಮಣ್ಯ
ವಿಶೇಷವಾಗಿರತಕ್ಕಂಥ ಸಾತ್ವಿಕವಾಗಿರತಕ್ಕ, ಸುಗಮವಾಗಿರತಕ್ಕ, ಶಕ್ತವಾಗಿರತಕ್ಕ, ಪ್ರಭಾವಿಯಾಗಿರತಕ್ಕ, ಪ್ರಧಾನವಾಗಿರತಕ್ಕ, ಸತ್ಯವೇ ಆಗಿರತಕ್ಕ ಬ್ರಹ್ಮಜ್ಞಾನವನ್ನು ಯಾರು ಹೊಂದಿರುತ್ತಾನೆಯೋ ಆ ಬ್ರಹ್ಮಜ್ಞಾನಿಯನ್ನು ಸುಬ್ರಹ್ಮಣ್ಯ ಅಂತ ಕರೆಯಲಾಗುತ್ತೆ. ಸುಬ್ರಹ್ಮಣ್ಯ ಇತಿ ಖ್ಯಾತಿಂ, ನಿನಗೆ ಸುಬ್ರಹ್ಮಣ್ಯ ಅನ್ನತಕ್ಕಂಥ ಕೀರ್ತಿ ಸಿಗುತ್ತೆ. ನೀನು ಹೋಗು, ಭೂಲೋಕದಲ್ಲಿ ನೀನು ಹುಟ್ಟು. ಭೂಲೋಕದಲ್ಲಿ ಹುಟ್ಟಿ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಕರ್ಮಕಾಂಡವಾಗಿರತಕ್ಕ, ವೈದಿಕವಾಗಿರತಕ್ಕಂಥ ವೇದೋದ್ಧಾರವನ್ನು ಮಾಡು. ಜೈಮಿನ್ಯಾಚಾರ್ಯರು ಈಗಾಗಲೇ ಆ ಪೂರ್ವಮೀಮಾಂಸೆಗೆ ಸಂಬಂಧಪಟ್ಟಿರತಕ್ಕಂತಹ ಸೂತ್ರಗಳನ್ನು ಬರೆದು ಬಿಟ್ಟಿದ್ದಾರೆ. ಆ ಸೂತ್ರಗಳಿಗೆ ನೀನು ನಿನ್ನ ಶಕ್ತಿಯನ್ನು ತುಂಬಿ ವಾರ್ತಿಕಗಳನ್ನು ರಚಿಸಿ ಚಿಂತನೆಯನ್ನು ಮಾಡಿ ಜನರಲ್ಲಿ ವೈದಿಕ ಪ್ರಭಾವಕ್ಕೆ ಇಂಬು ಮಾಡಿಕೊಡು. ಹೋಗಪ್ಪ ಕುಮಾರಸ್ವಾಮಿ, ನೀನು ಹೋಗ ಕೆಲಸವನ್ನು ಮಾಡಯ್ಯ ಅಂತ ಈಶ್ವರ ಕುಮಾರಸ್ವಾಮಿಗೆ ಹೇಳಿ. ಇಷ್ಟು ಪೀಠಿಕೆ ನಾನು ಮಾತಾಡಿದ್ದು. ಈಗ ನಿಜವಾಗಿರತಕ್ಕಂತಹ ಭಗವತ್ಪಾದರ ಚರಿತ್ರೆಯ ಪ್ರಭಾವ, ನಿಜವಾಗಿರತಕ್ಕಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಆಗಮನಕ್ಕೆ ಉದ್ಘಾಟನೆ. ಇಷ್ಟನ್ನು ಹೇಳಿದಂತಹ ಶಂಕರ ಈಗ ಹೇಳ್ತಾನೆ ಈ ಮಾತು. ಯತೀಂದ್ರ ನಾಮ್ನಾ, ನಾನು ಯತೀಂದ್ರನಾಗಿ ಒಂದು ಹೆಸರಿನಲ್ಲಿ ಬರ್ತೀನಿ. ಯತೀಂದ್ರ ಶಂಕರೋ ನಾಮ್ನಾ ಭವಿಷ್ಯಾಮಿ ಮಹೀತಲೇ. ಭವಿಷ್ಯಾಮಿ ಮಹೀತಲೇ, ಈ ಭೂಮಿಯಲ್ಲಿ ಭವಿಷ್ಯದಲ್ಲಿ ನಾನು ಯತೀಂದ್ರ, ಬಹಳ ಪ್ರಧಾನವಾದಂಥ ಪದ ಪ್ರಯೋಗ ಆಗಿದೆ. ಯತಿಗಳಿಗೆ ಇಂದ್ರನಾಗಿ, ಯತಿರಾಜನಾಗಿ, ಯತಿಪ್ರಭುವಾಗಿ, ಸನ್ಯಾಸಿಗಳಿಗೆಲ್ಲ ಮೂರ್ಧನ್ಯನಾಗಿ, ಸನ್ಯಾಸ ಅಂದರೆ ಏನು ಅನ್ನತಕ್ಕಂಥದ್ದನ್ನು ದಾಖಲು ಮಾಡತಕ್ಕಂಥ ಯತೀಂದ್ರನಾಗಿ ಶಂಕರ ಅನ್ನತಕ್ಕಂತಹ ಹೆಸರಿನಿಂದ ನಾನು ಹುಟ್ಟುತ್ತೀನಿ. ಈಗ ಏನಾಗಿದೆ ಅಂದರೆ ಭಾರತದ ಸ್ಥಿತಿ ಮೋಹನ ಪ್ರಕೃತಿ ದ್ವೈತ ಧ್ವಾಂತ ಮಧ್ಯಾಹ್ನಭಾನುಭಿ ಚತುರ್ಭಿ ಸಹಿತ ಶಿಷ್ಯೈ ಚತುರೈ ಹರಿವದ್ಭುಜೈ. ಈ ಶ್ಲೋಕವನ್ನು ನಾವು ಗಮನ ಇಟ್ಟು ನೋಡಬೇಕು. ನಾನು ಪ್ರಾರಂಭದಲ್ಲಿ ಹೇಗೆ ಸಾಂಖ್ಯ, ವೈಶೇಷಿಕ, ಗೌತಮ, ಯೋಗ ಇತ್ಯಾದಿಗಳು ಭಾರತದಲ್ಲಿ ತಮ್ಮ ಪ್ರಭಾವವನ್ನು ಬೀರಿ ಸುನಿಶ್ಚಿತವಾಗಿರ ಸತ್ಯ ದರ್ಶನಕ್ಕೆ ಅಡ್ಡಿಯಾಗಿತ್ತು ಅಂತ ಹೇಳಿದ್ನೋ, ಅದನ್ನು ಶ್ರೀ ಶಂಕರ ಹೇಳ್ತಾ ಇದ್ದಾನೆ, ಪರಮೇಶ್ವರ ಹೇಳ್ತಾ ಇದ್ದಾನೆ. ಮೋಹನ ಪ್ರಕೃತಿ ದ್ವೈತ ಧ್ವಾಂತ ಮಧ್ಯಾಹ್ನಭಾನುಭಿ. ಈ ಮೋಹಕವಾಗಿರತಕ್ಕಂತಹ ಪ್ರಕೃತಿಯಾಗಿ ಬಿಟ್ಟಿದೆ ಇದು, ಅದು ದ್ವೈತ ಅಂತ. ಆತ್ಮೀಯರೇ, ತತ್ವಾಸಕ್ತರು ಈಗಿನ ಒಂದೆರಡು ವಾಕ್ಯಗಳನ್ನು ತಾವು ದಾಖಲು ಮಾಡಿಕೊಳ್ಳಬೇಕು. ಇಲ್ಲಿ ದ್ವೈತದ ಖಂಡನೆಯನ್ನು ಶಂಕರ ಮಾಡ್ತಾ ಇದ್ದಾನೆ. ಮೋಹನ ಪ್ರಕೃತಿ ದ್ವೈತ ಧ್ವಾಂತ ಅಂತ ಇದ್ದಾನೆ. ಈ ದ್ವೈತವನ್ನು ವಿರೋಧಿಸ್ತಾ ಇದ್ದಾನೆ ಅಂದರೆ ತಾವು ಎಚ್ಚರಿಕೆಯಿಂದ ದಾಖಲು ಮಾಡಿಕೊಳ್ಳಬೇಕಾದ್ದು, ಈಗ ನಾವು ಯಾವುದನ್ನು ದ್ವೈತ ಮತ ಅಂತ ಕರೀತಾ ಇದ್ದೇವೆ, ಯಾವುದು ಮಾಧ್ವ ಮತ ಅಂತ ಹೇಳಲ್ಪಟ್ಟಿದೆ, ಅದು ಅಲ್ಲಿ ಖಂಡನೆಯಾಗಿರತಕ್ಕದ್ದು ಅಲ್ಲ ಅಂತಕ್ಕಂಥದ್ದು. ಯಾಕೆ ಅಂದರೆ ಮಾಧ್ವ ಮತ ಅನ್ನತಕ್ಕಂಥದ್ದು ಇದೆಷ್ಟೋ ಶತಮಾನಗಳ ನಂತರ ಅಸ್ತಿತ್ವಕ್ಕೆ ಬಂದದ್ದು. ನಾವು ಮಾತನಾಡ್ತಾ ಇರತಕ್ಕಂಥದ್ದು 1400 ವರ್ಷಗಳ ಹಿಂದಿನ ಮಾತು. ಆದ್ಯ ಮಾಧ್ವಮತ ಇರಲಿಲ್ಲ. ಮಾಧ್ವಮತ ಅನ್ನತಕ್ಕಂಥದ್ದು ಶೈಶವಾವಸ್ಥೆಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರಿಗೂ ಹಿಂದೆ ಇತ್ತು ಅಂತ ಅವರು ಹೇಳ್ತಾರೆ. ಆದರೆ ಅದಕ್ಕೆ ದಾಖಲಾತಿಗಳು ಅಷ್ಟು ಇಲ್ಲ. ಅಕಸ್ಮಾತ್ ಇದ್ದರೂ ಶ್ರೀಮನ್ ಮಧ್ವಾಚಾರ್ಯರ ಸಂದರ್ಭದಲ್ಲಿ ಎಷ್ಟು ಪ್ರಸಿದ್ಧಿಗೆ ಬಂತೋ, ಎಷ್ಟು ಸಾಹಿತ್ಯ ರಚನೆ ಆಯಿತೋ, ಎಷ್ಟು ವ್ಯಾಪ್ತವಾಯಿತೋ, ಎಷ್ಟು ಮಂಡಿಸಲ್ಪಟ್ಟಿತೋ, ಅಷ್ಟು ಶ್ರೀ ಮಧ್ವಾಚಾರ್ಯ ಹಿಂದೆ ಇರಲಿಲ್ಲ. ಅಕಸ್ಮಾತ್ ಇದ್ದಿದ್ದರೆ ಭಗವತ್ಪಾದರ ಸಂದರ್ಭದಲ್ಲಿ ಅದರ ಚರ್ಚೆ ನಡೆದೋಗ್ಬಿಡ್ತಾ ಇತ್ತು.
ಇದ್ದಿದ್ದರೆ ಈಗಾಗಲೇ ನಾವು ಯಾವುದನ್ನು ಪೂರ್ವಮೀಮಾಂಸೆ, ನ್ಯಾಯ, ವೈಶೇಷಿಕ, ಸಾಂಖ್ಯ ಅಂತ ಹೇಳಿದವೋ ಅವುಗಳಲ್ಲಿ ಚರ್ಚೆ ನಡೆದು ಬಿಡ್ತಾ ಇತ್ತು. ಆದ್ದರಿಂದ ಆದ್ಯ ದ್ವೈತ ಮತ ಅನ್ನತಕ್ಕಂಥದ್ದು, ಅಂದರೆ ಈಗ ನಾವು ಯಾವುದನ್ನು ದ್ವೈತ ಮತ ಅಂತ ಕರೀತಾ ಇದ್ದೇವೋ ಆ ದ್ವೈತ ಮತ ಅನ್ನತಕ್ಕಂಥದ್ದು ಆಗ್ಗೆ ಇರಲಿಲ್ಲ. ಹಾಗೆ ಯಾವುದನ್ನು ಶಂಕರ ಹೇಳ್ತಾ ಇದ್ದಾನೆ, ಮೋಹನ ಪ್ರಕೃತಿ ದ್ವೈತಧ್ವಾಂತ ಅಂತ ಯಾವುದಕ್ಕೆ ಹೇಳ್ತಾ ಇದ್ದಾನೆ ಅಂದರೆ ಸಾಂಖ್ಯಕ್ಕೆ ಹೇಳ್ತಾ ಇದ್ದಾನೆ ಆತ. ಇಷ್ಟಕ್ಕೂ ದ್ವೈತ ಅಂದರೆ ಯಾವ ಅರ್ಥದಲ್ಲಿ ಪ್ರಯೋಗವಾಗ್ತಿದೆ ಅಂದರೆ, ದ್ವೈತ ಅಂದರೆ ಎರಡು ಅಂತ, ಒಂದಲ್ಲ. ಮುಖ್ಯವಾಗಿ ಏನನ್ನ ಹೇಳ್ತಾ ಇದ್ದಾನೆ ಶಂಕರ ಅಂದರೆ, ಈ ಜೀವಾತ್ಮ ಅನ್ನುವುದು ಉಂಟಲ್ಲ, ಜೀವಾತ್ಮ ಅಂದರೆ ಒಂದೊಂದು ದೇಹದಲ್ಲಿಯೂ ಇರತಕ್ಕಂತಹ ಜೀವ, ಅದನ್ನು ಜೀವಾತ್ಮ ಅಂತ ಕರೀತಾರೆ. ಈ ಜೀವಾತ್ಮ ಅನ್ನತಕ್ಕಂಥದ್ದು ಇಬ್ಬರಿದ್ದರೆ, 200 ಜನ ಇದ್ದರೆ, 200 ಕೋಟಿ ಮಂದಿ ಇದ್ದರೆ, ಈಗ ಭಾರತದಲ್ಲಿ ಇರತಕ್ಕಂಥ 100 ಚಿಲ್ಲರೆ ಕೋಟಿ ಮಂದಿ ಇದ್ದರೆ ಎಷ್ಟು ಜೀವಾತ್ಮಗಳು ಇದೆ? ಎಷ್ಟು ಜೀವಾತ್ಮಗಳಿದ್ರೆ ಒಂದೊಂದು ದೇಹದಲ್ಲಿ ಒಂದೊಂದು ಜೀವಾತ್ಮ ಇದೆ ಅನ್ನತಕ್ಕಂಥದ್ದು ದ್ವೈತ ದೃಷ್ಟಿ ಅಂತ. ಅದನ್ನು ಸಾಂಖ್ಯರು ಹೇಳ್ತಾ ಬಂದರು ಮೊದಲಿನಿಂದಲೂ. ಅಂದರೆ ತಾವು ದಾಖಲು ಮಾಡಿಕೊಳ್ಬೇಕಾದ್ದು, ದ್ವೈತ ಅಂದರೆ ಒಂದೊಂದು ದೇಹದಲ್ಲಿಯೂ ಒಂದೊಂದು ಜೀವಿಗಳು ಇದೆ, ಒಂದೊಂದು ಜೀವಾತ್ಮ ಇದೆ ಅಂತ ನಂಬತಕ್ಕಂಥದ್ದು, ಸಾಧಿಸತಕ್ಕಂಥದ್ದು ದ್ವೈತ. ಈಗ ಇರತಕ್ಕಂಥ ಮಾಧ್ವ ದರ್ಶನದಲ್ಲಿ, ಈಗಿರತಕ್ಕಂಥ ದ್ವೈತ ದರ್ಶನದಲ್ಲಿಯೂ ಅದೇ ಇದೆ. ಅಂದರೆ ಅನೇಕ ಜೀವಾತ್ಮಗಳು ಅಂತ, ಅನೇಕ ಆತ್ಮಗಳು ಅಂತ. ಅದನ್ನು ವಿರೋಧಿಸಿಯೇ ಭಗವತ್ಪಾದರ ಉಗಮ ಆಗಬೇಕಾಗಿದೆ. ಹಾಗೆ ಅವರು ಉಗಮವಾಗುವುದಕ್ಕೆ ಮುನ್ನ ಇದಕ್ಕಾಗಿ ಈಗಾಗಲೇ ಒಂದಷ್ಟು ಚರ್ಚೆ ನಡೆದು ಬಿಟ್ಟಿದೆ. ಅದನ್ನೆಲ್ಲ ನಾನು ನನ್ನ ಮುಂದಿನ ಉಪನ್ಯಾಸದಲ್ಲಿ ಗಮನಿಸಲಿಕ್ಕೆ ಹೋಗ್ತಾ ಇದ್ದೆ. ಅಂತೂ ಈಶ್ವರ ಹೇಳ್ತಾ ಇದ್ದಾನೆ, ಆ ದ್ವೈತವನ್ನು ವಿರೋಧಿಸಿ, ಅಂದರೆ ಪ್ರಕೃತಿಯನ್ನು, ಪುರುಷನನ್ನು ವಿಭಿನ್ನ ಮಾಡಿ, ಏಕವಲ್ಲ ಅನೇಕ ಅಂತ ಹೇಳಿ, ಪ್ರತಿಯೊಂದು ದೇಹದಲ್ಲಿಯೂ ಪ್ರತ್ಯೇಕವಾದ ಜೀವಾತ್ಮ ಇದೆ ಅಂಥೇಳಿ ಅನೇಕ ಆತ್ಮಗಳನ್ನು ಒಪ್ಪಿರತಕ್ಕ ಸಾಂಖ್ಯದ ದ್ವೈತ ದರ್ಶನವನ್ನು ವಿರೋಧಿಸಿ, ಮೋಹನ ಪ್ರಕೃತಿ ದ್ವೈತ ಧ್ವಾಂತ ಮಧ್ಯಾಹ್ನ ಭಾನುಭಿ. ಹೇಗೆ ಹುಟ್ಟುತ್ತೀನಿ ನಾನು ಶಂಕರ ಅನ್ನತಕ್ಕಂಥ ಯತೀಂದ್ರನಾಗಿ ಅಂದರೆ, ಚತುರ್ಭಿ ಸಹಿತ ಶಿಷ್ಯ, 4 ಜನ ಶಿಷ್ಯರ ಸಮೇತ ನಾನು ಹುಟ್ಟುತ್ತೀನಿ. ಅಂದರೆ ಮುಂದೆ ಯಾವ ಚತುರಾಮ್ನಾಯ ಪೀಠಗಳು ಸ್ಥಾಪನೆಯಾಯಿತು, ಆ ಚತುರಾಮ್ನಾಯ ಪೀಠಗಳಿಗೆ ಯಾವ 4 ಜಗದ್ಗುರುಗಳನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಸ್ಥಾಪನೆ ಮಾಡಿದರು, ಅದರ ಸೂಚನೆಯನ್ನು ಕೈಲಾಸದಲ್ಲಿ ಈಶ್ವರನೇ ಹೇಳಿಬಿಟ್ಟ. ಚತುರ್ಭಿ ಸಹಿತ ಶಿಷ್ಯ,